ಮತ್ತು ಈ ವರ್ಷ ದೇವ್ರನ್ನ ಪ್ರಾರ್ಥನೆ ಮಾಡೋಣ, ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ರಿಗೂ ದೇವರ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಎಲ್ಲ ಸಮೃದ್ಧಿಯಾಗಿರೋಣ. ಎಲ್ಲ ಧರ್ಮದ ಅಂಥದ್ದೇನು ಸೂಚನೆ ಇಲ್ಲ. ಕೋಗಿಲ ಸಂತ್ರಸ್ತರ ವಿಚಾರದಲ್ಲಿ ಸರ್ ಅದೇ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಲೇಟೆಸ್ಟ್ ಕಾಂಟ್ರವರ್ಸಿ ಆಗಿದೆ. ಯಾವುದು ಯಾರನ್ನ ತೆರವು ಮಾಡಿದ್ದಾರೆ ಸಂತ್ರಸ್ತರ ಆ ವಿಚಾರದಲ್ಲಿ ಸರ್ ಸರ್ಕಾರ ಮಾಡಿದ್ರೆ ಸರಿ ಅಂತ ಅಥವಾ ವಿರೋಧ ಪಕ್ಷ ವಿರೋಧ ಪಕ್ಷ ಆರೋಪ ಮಾಡೋಕ್ಕೆ ಇರ್ತಾರೆ. ಸರ್ಕಾರ ಸೂಕ್ತವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತದೆ. ಬಟ್ ಯಾರನ್ನು ಕೂಡ ನಿರಾಶ್ರಿತರು ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಬೇಕಾಗ್ತದೆ. ಆ ಭಾಗದಲ್ಲಿ ನೆಲೆಸಿದ್ರು ಯಾರೇ ಆಗಲಿ. ಅದಕ್ಕೆ ಸರ್ಕಾರದ ಆಡಳಿತದಲ್ಲಿ ಎಸ್ ಸಿ ವೇಣುಗೋಪಾಲ್ ಅವರ ಹಸ್ತಕ್ಷೇಪ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ವಿಚಾರ ಇಲ್ಲ, ಅವರ ಹಸ್ತಕ್ಷೇಪ ಏನೂ ಇಲ್ಲ. ಅವರು ರಾಷ್ಟ್ರಮಟ್ಟದ ACC ಜನರಲ್ ಸೆಕ್ರೆಟರಿ ಇದ್ದಾರೆ. ಯಾವುದೇ ವಿಷಯಗಳಲ್ಲಿ ಹಸ್ತಕ್ಷೇಪ ಅವರು ಮಾಡಿಲ್ಲ. ಈಗ ನಮ್ಮ ಬೆಳೆಯುವಂಥ ನಗರ ಇಡೀ ರಾಷ್ಟ್ರದ ಬಿಹಾರ, ವೆಸ್ಟ್ ಬೆಂಗಾಲು, ಉತ್ತರ ಪ್ರದೇಶದಿಂದ ಹಿಡಿದು ಎಲ್ಲ ಕಡೆ ಜನನೂ ಇಲ್ಲಂದರೆ ಕೇರಳದವರು ಇರ್ತಾರೆ. ಇದೇನು ಹೊಸದೇನಲ್ಲ. ಇಲ್ಲಿ ಅಭಿವೃದ್ಧಿ ಚೆನ್ನಾಗಾಗ್ತಾ ಇದೆ, ಅವಶ್ಯಕತೆ ಇದೆ. ಜನ ಇಡೀ ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಬೇರೆ ಬೇರೆ ರಾಜ್ಯಗಳವರು ಬಂದು ಇಲ್ಲಿ ಕೆಲಸಕ್ಕೆ ಇರುವಂಥದ್ದಿದೆ. ಈಗ ನಾವು ಕೂಡ ಒನ್ ನೇಷನ್ ಒನ್ ಕಾರ್ಡ್ ಮಾಡಿರೋದ್ರಿಂದ ಅವರು ಎಲ್ಲೇ ಇರಲಿ, ಭಾರತ ದೇಶದಲ್ಲಿ ಎಲ್ಲೇ ಇರಲಿ, ಅವ್ರಿಗೆ ದೌರ್ಜನ್ಯ ಕೊಡಬೇಕು ಅಂತ ನ್ಯಾಯಬೆಲೆ ಅಂಗಡಿದು ನಾವು ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಕೇಂದ್ರ ಸರ್ಕಾರ ತೀರ್ಮಾನದಂತೆ ನಾವು ಅದನ್ನು ಕೊಡಬೇಕಾಗ್ತದೆ. ಅದರಿಂದ ಅವ್ರಿಗೂ ಈಗ ಅನುಕೂಲ. ಅವರು ಅವರೂರಲ್ಲೇ ಇರಬೇಕು ಅಂತೇನಿಲ್ಲ. ಎಲ್ಲಿದ್ದರೂ ಕೂಡ ಅವ್ರಿಗೆ ಏನು ಸರ್ಕಾರ BPL ಒಳಪಟ್ಟವರಿಗೆ ಭಾರತ ದೇಶದಲ್ಲಿ ಏನು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ, ಅದು ಭಾರತದ ಯಾವ ಮೂಲೆಯಲ್ಲಿದ್ದರೂ ಅವರಿಗೆ ಕೊಡಬೇಕಾಗ್ತದೆ. ಅದು ಯಾವ ರಾಜ್ಯದಲ್ಲೇ ಇರಲಿ, ಯಾವ ಜಿಲ್ಲೆಯಲ್ಲೇ ಇರಲಿ, ಅವರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಅದರಂತೆ ಎಲ್ಲರೂ ಇರ್ತಾರೆ. ಕೇರಳದಲ್ಲಿ ಚುನಾವಣೆ ಸಮೀಪ ಇರುವಾಗ ಈಗ CM ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ CM ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ನಿಮ್ಗೆ ಅನ್ಸುತ್ತೆ ಇದರಲ್ಲಿ ಅವರು ರಾಜಕೀಯ ಬೆಳೆಸ್ತಾ ಇದ್ದಾರೆ? ಅಲ್ಲ, ಅಲ್ಲಿನ ಮುಖ್ಯಮಂತ್ರಿಗಳು ರಾಜಕೀಯ ಬೆಳೆಸ್ತಾರೆ ಅಂತ ಹೇಳೋದಕ್ಕೆ ಅಲ್ಲಿನ ನಮ್ಮ ನಾಯಕರೇ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಬೇರೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. 2 ವರ್ಷದ ನಂತರ ಹಿರಿಯ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಸಹ ಆ ಮಾತನ್ನು 2 ವರ್ಷ ಆದ ನಂತರ ಉಳಿದವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ. ಎಲ್ಲ ಬದಲಾವಣೆಗಳು ಮಾಡೋದು ಅವ್ರ ಕೈಲಿದೆ, ನಮ್ಮ ಕೈಲಿಲ್ಲ. ನೀವು ಹೇಳಿದ್ರಿ 2 ವರ್ಷ ನಂತರ ಸೀನಿಯರ್ಗಳು ಕೊಡಬೇಕು, ಉಳಿದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲ ವಿಷಯಗಳು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ, ಅದು ಕೂಡ ಅವರೇ ಮಾಡ್ಬೇಕಲ್ಲಪ್ಪ. ಸರ್ ಈಗ ನೆರೆ ಸಂತ್ರಸ್ತರು ತುಂಬಾ ಜನ ಇದ್ದಾರೆ ಸರ್. 6-7 ವರ್ಷದಿಂದ ಮನೆಗಳಿಲ್ಲ ಸರ್ ಅವರಿಗೆ. ಸೊ ಈಗ ಕೋಗಿಲ ವಿಚಾರ ಸಂಬಂಧಪಟ್ಟಂಗೆ ನೀವು ಜನರಿಗೆ ಏನು ಇಮಿಡಿಯೇಟ್ ಆಗಿ ಮನೆ ಕೊಡೋದು ನಿರ್ಧಾರ ಮಾಡಿದ್ರಿ. ಈಗ ಮನೆಗಳಿರೋ ಸಾಕಷ್ಟು ಜನಕ್ಕೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಈಗ ನಾವು ನೋಡಿ, ಉದಾಹರಣೆಗೆ ಪ್ರತಿ ತಾಲೂಕಿನಲ್ಲಿ ಕೂಡ ಮಿನಿಮಮ್ 1,000 ಮನೆ ಕೊಡ್ತಾ ಇದ್ದೀವಿ, ಸೈಟ್ ಕೊಡ್ತಾ ಇದ್ದೀವಿ. ಅದೇ ರೀತಿ ನಗರದಲ್ಲಿ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಇರ್ತದೆ ಅದೆಲ್ಲ ಕೊಡ್ತಾ ಇದ್ದಾರೆ. ಅದನ್ನು ನೇರವಾಗಿ ಕೇಳಿದವರು ಬಂದಿದ್ದಾರೆ, ಅವ್ರಿಗೆ ಸೌಲಭ್ಯ ಮಾಡ್ತಾರೆ ಅಂದರೆ ನಮ್ಮವ್ರಿಗೆ ಮೊದಲು ಮಾಡೇ ಇರ್ತಾರೆ, ಮಾಡ್ತಾನೇ ಇರ್ತೀವಿ. ಅದರಲ್ಲೇ ಅವ್ರಿಗೆ ಅನುಕೂಲ ಆಗ್ಬೋದು, ಬಿಟ್ಟರೆ ವಿಶೇಷ ಏನಿಲ್ಲ. ಮನೆ ಕೊಡೋದಕ್ಕೆ ಗೈಡ್ಲೈನ್ಸ್ ಇದೆ. ಆರ್ಥಿಕವಾಗಿ ಬಡವರು ಎಲ್ಲ ವರ್ಗದ ಜನರಿಗೂ ಕೊಡಬೇಕಂತಿದೆ. ಅದು ಕೇವಲ SC ST ಅಂತಲ್ಲ, ಎಲ್ಲ ವರ್ಗದ ಜನರು ಕೂಡ ಬಡವರಿಗೆ ಸೈಟು ಕೊಡಬೇಕು ಅಂತಿದೆ. ಹಿಂದೆ
ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗೆ ಈ ನಿರ್ಣಯಗಳಾಗಿದೆ. ಮನೆ ಇಲ್ಲದವ್ರಿಗೆ ಮನೆ ಕೊಡಬೇಕು, ಸೈಟ್ ಇಲ್ಲದವ್ರಿಗೆ ಸೈಟ್ ಇಡಬೇಕು, ಯಾರ್ದು ಆರ್ಥಿಕವಾಗಿ ಹಿಂದುಳಿತಾರೆ ಯಾವುದೇ ವರ್ಗದ ಜನ ಆಗಲಿ ಅವರೆಲ್ಲರಿಗೂ ಕೂಡ ಸೈಟ್ ಕೊಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಸೊ ಇವರಿಗೆ ಕೇವಲ ಒಂದು ವಾರದಲ್ಲಿ ಮನೆ ಕೊಡ್ತೀನಿ ಅಂತ ಹೇಳಿದ್ರೆ ತಾರತಮ್ಯ ಆಗ್ತಾ ಇಲ್ಲ ಸರ್. ಈಗ ಒಂದು ಇವ್ರು ಕೇರಳ ಸಿಎಂ ಮುಂದೆ ಒಂದು ಸೃಷ್ಟಿಗೆ ಈ ರೀತಿ ಆಗ್ತಾ ಇದೆ ಅಂತ ಎಲ್ಲ ಕಡೆ ಆರೋಪ ಮಾಡ್ತಾರೆ. ಈಗ ಬಂದಿರೋಂಥವ್ರೆಲ್ಲರೂ ಸಹ ಬಾಂಗ್ಲಾ ವಲಸಿಗರಂತ ಅನ್ನೋದು ಮಾತು ಸಹ ಕೇಳ್ಬರ್ತಾರೆ. ಇಲ್ಲ, ಹಾಗೇನಿಲ್ಲ. ಅವರು ಮೊದಲಿನಿಂದ ಅಲ್ಲಿದ್ದೀರಾ, ಆದ್ರಿಂದ ಅವ್ರಿಗೂ ಕೊಡ್ತಾರೆ, ನಮ್ಮವ್ರಿಗೂ ಕೊಡ್ತಾರೆ ಇದ್ದಾರೆ. ನಮ್ಮವ್ರಿಗೆ ನಿಲ್ಸಿ ಅವ್ರಿಗೇನು ಕೊಡ್ತಾ ಇಲ್ಲ. ಅವ್ರು ನಮ್ಮವ್ರಿಗೂ ಕೊಡ್ತಾರೆ, ಅವ್ರಿಗೂ ಕೊಡ್ತಾರೆ. ಅದರಲ್ಲಿ ಏನು ವಿಶೇಷ ಇಲ್ಲ. ಪದೇ ಪದೇ ನೀವು ಅದನ್ನ ಇಟ್ಕೊಂಡು ಅದನ್ನ ನ್ಯೂಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಏನಾದರೂ ಬೇರೆ ಹೇಳಿದ್ರೆ ನಾನು ಉತ್ತರ ಹೇಳ್ಬೋದು. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅವರು ಈ ಭಾರತ ದೇಶದಲ್ಲಿರೋ ಜನ ಇದ್ದಾರೆ, ನಮ್ಮಲ್ಲಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ಅವರೇ ಆಗಲಿ, ಬಿಹಾರ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಯಾವುದೇ ಒಂದು ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಬಹಳಷ್ಟು ದಿನ ಇಲ್ಲಿ ಉಳ್ಕೊಂಡಾಗ ಯಾವ ರೀತಿ ರೇಷನ್ ಕೊಡ್ತೀವಿ ಅದೇ ರೀತಿ ಅವ್ರಿಗೆ ಸೈಟ್ ಬೇಕಾದ್ರೆ ಸೈಟ್ ಕೊಡಬೇಕು, ಮನೆ ಬೇಕಾದ್ರೆ ಮನೆ ಕೊಡಬೇಕು. ಇದೇನು ಹೊಸದಲ್ಲ, ವಿಶೇಷ ಅಲ್ಲ ಸರ್ಕಾರ. ಅದೇನು ನೀವು ತಿಳ್ಕೊಬೇಕು, ನನಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರ ಹೇಳಲ್ಲ ನಾನು, ಗೊತ್ತಿಲ್ಲದವರು ಉತ್ತರ ಹೇಳಲ್ಲ. ಈಗ ಆ ಜಾಗದಲ್ಲಿ ಬಹುತೇಕರು ಒಂದು ಬಾಂಗ್ಲಾದೇಶ ಅಥವಾ ಹೊರ ರಾಜ್ಯದವರಿದ್ದಾರೆ. ಹೊರ ರಾಜ್ಯದವ್ರಿಗೆ, ಹೊರ ರಾಷ್ಟ್ರದವರಿಗೆ ನೀವು ಪರಿಹಾರ ಕೊಟ್ಟಿರಾ? ರಾಜ್ಯದಲ್ಲಿರುವಂತ ನಿರ್ದೇಶಕರಿಗೆ ಪರಿಹಾರ ಕೊಡೋದಿಲ್ಲ ಅನ್ನೋ ವಿಚಾರ ಮೊತ್ತ ಮೊದಲು ನಮ್ಮ ರಾಜ್ಯದವ್ರಿಗೆ ಇರ್ತದೆ. ಅದು ಯಥಾಸ್ಥಿತಿ ಯಾವಾಗೂ ನಡೀತಾ ಇದೆ. ಅದೇನು ಇವತ್ತಿಗೆ ಪ್ರಾರಂಭ ಆಗಿರೋದೇನಿಲ್ಲ. ಇವರೆಲ್ಲ ಹೊಸಬರು ಬಂದಿರೋರು 5 ವರ್ಷ 10 ವರ್ಷದಿಂದ ಇಲ್ಲಿರ್ತಾರೆ. ಅವ್ರಿಗೆ ಅವಕಾಶ ಮಾಡ್ಕೋ. ನಮ್ಮವ್ರಿಗೆ ನಿಲ್ಲಿಸಿ ಅವ್ರಿಗೆ ಕೊಡೋ ಅಂಥದ್ದಿಲ್ಲ, ನಮ್ಮವ್ರಿಗೂ ಕೊಡ್ತಾ ಇಲ್ಲ. ಹೊರ ರಾಜ್ಯದಲ್ಲಿರೋರು ಬಹಳಷ್ಟು ದಿನ ವಾಸ ಇದ್ದಾಗ ಅದು ಹಕ್ಕಾಗ್ತದೆ. ಅವರು ಅರ್ಜಿ ಹಾಕಿದರೆ ಕೊಡ್ಬೇಕಾಗ್ತದೆ. ರೇಷನ್ ಕಾರ್ಡ್ ಇರ್ತದೆ, ಬಾಡಿಗೆ ಮನೆಯಲ್ಲಿರ್ತಾರೆ, ಬಾಡಿಗೆ ಕಟ್ತಾ ಇರ್ತಾರೆ, ಇಲ್ಲಿರ್ತಾರೆ. ಅವ್ರ ಅರ್ಜಿ ಹಾಕಿದಾಗ ಅವ್ರಿಗೆ ಕೊಡ್ಬೇಕು. ನಕಲಿ ಕಾರ್ಡ್ ಯಾವ್ದಿದ್ರು ಕೂಡ ವಜಾ ಮಾಡ್ತಾ ಇದ್ದೀವಿ, ಸರ್ವೆ ಮಾಡ್ತಾ ಇದ್ದೀವಿ. ನಕಲಿ ರೇಷನ್ ಕಾರ್ಡ್ ಎಷ್ಟಿದ್ರು ಕೂಡ ನೀವು ಹೇಳ್ರಿ, ವಜಾ ಮಾಡ್ತೀವಿ. ಹೆಚ್ಚಿನ ಹೊಳೆ ಏನೋ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ಇವರು ಜಲಗ್ರಹ ಇವರು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರೇನೋ ಹೇಳಿ, ನೀವೆಲ್ಲ ಆದಿ ನೀವೇ ಎತ್ತಿನ ಹೊಳಿ ತರಬೇಕಂತ ಆದಿ ಪತ್ರಕರ್ತರ ಒಂದು ಪ್ರೇರಣೆಯಿಂದನೇ ಇದಾಗಿರೋದು. ಆ ಗೋಪಿನಾಥ್ ಅಧ್ಯಕ್ಷರಿದ್ರೆ ನಾವು ಶುರು ಮಾಡಿದಾಗ ಈ ನೀರು 1-1.5 ವರ್ಷದಲ್ಲಿ ಖಂಡಿತ ಕೋಲಾರಕ್ಕೆ ಬರ್ತದೆ, ಚಿಕ್ಕಬಳ್ಳಾಪುರಕ್ಕೆ ಬರ್ತದೆ. ದೇವನಹಳ್ಳಿಯಲ್ಲಿ ಕುಂದಾಣ ಅಂತ ಒಂದು ಜಾಗದಲ್ಲಿ ಒಂದು ರಿಸರ್ವಾಯರ್ ಮಾಡಿ, ಒಂದು ಲೈನ್ ಹೊಸಕೋಟೆ,